ಎಲ್ರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದ ಶ್ರೀ ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಈ ವರ್ಷದ ಆರಿಕೋಡಿ ಉತ್ಸವ ಪ್ರಾರಂಭವನ್ನು ಪಡೆದುಕೊಂಡಿದೆ. ಫೆಬ್ರವರಿ 10, 2025 ಸೋಮವಾರದಿಂದ ಫೆಬ್ರವರಿ 14, 2025 ವಿವಿಧ ರೀತಿಯ ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ಅದ್ದೂರಿಯಾಗಿ ಆರಿಕೋಡಿ ಉತ್ಸವ ನಡೀತಾ ಇದೆ. ಹಾಗಿದ್ರೆ ಈ ಆರಿಕೋಡಿ ಉತ್ಸವವನ್ನು ನೋಡೋದಕ್ಕೆ ಬೇರೆ ಬೇರೆ ದಿನಾಂಕಗಳಲ್ಲಿ ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಬರಬೇಕು ಅಂತ ತಾವುಗಳು ಯೋಚನೆಯನ್ನು ಮಾಡ್ತಾ ಇದ್ದೀರಿ. ಹೇಗಿರ್ಬೋದು ಈ ಬಾರಿ ಆರಿಕೋಡಿ ಉತ್ಸವ ಅನ್ನುವಂತಹ ಯೋಚನೆ ನಿಮ್ಮ ಮೈಂಡಲ್ಲಿ ಇದ್ದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರಿಕೋಡಿ ಉತ್ಸವ ಪ್ರಾರಂಭ ಆಗ್ತಕ್ಕಂಥ ಈ ಸುಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಆರಿಕೋಡಿಯ ವಠಾರವನ್ನು ತೋರಿಸಿ ಹೇಗಿದೆ ಪೂರ್ವ ತಯಾರಿಗಳು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ವಿಡಿಯೋ ಇದಾಗಿದೆ. ಈಗಾಗಲೇ 10ನೇ ತಾರೀಕಿಗೆ ಬೇರೆ ಬೇರೆ ಕಡೆಗಳಿಂದ ಹಸಿರು ವಾಣಿಯ ಸಮರ್ಪಣೆಯನ್ನು ಕ್ಷೇತ್ರಕ್ಕೆ ಮಾಡಿದ್ದಾರೆ. ತಾಯಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಕೂಡ ಇರಲಿ ಅಂತ ನಾನು ದೇವರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಹೇಗಿದೆ ಇಲ್ಲಿಯ ಪೂರ್ವ ತಯಾರಿಗಳು ಅನ್ನುವಂತಹ ಯೋಚನೆ ನಿಮ್ಮ ಮೈಂಡಲ್ಲಿದ್ದರೆ ನಮ್ಮ ತಂಡ ಇಲ್ಲಿಗೆ ಬಂದು ಧರ್ಮದರ್ಶಿಗಳ ಒಂದು ಸಂಪೂರ್ಣವಾಗಿರುವಂತಹ ಆಶೀರ್ವಾದ ಸಹಕಾರಗಳೊಂದಿಗೆ, ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಈ ಒಂದು ದೇವಸ್ಥಾನದ ಸುತ್ತಗಲಗಳಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನೀವೆಲ್ಲ ಇದನ್ನು ನಮ್ಮ ವಿಡಿಯೋದಲ್ಲಿ ನೋಡುವುದರ ಮೂಲಕ ಜಾತ್ರೆ ಮುಕ್ತಾಯ ಆಗುವುದಕ್ಕಿಂತ ಮುಂಚಿತವಾಗಿ ಬಂದು ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ಬಹಳ ಚೆನ್ನಾಗಿ ಈ ಕ್ಷೇತ್ರ ಆರಿಕೋಡಿ ಉತ್ಸವಕ್ಕೆ ತಯಾರಾಗಿದೆ. ನಾನು ಮೊದಲಿಗೆ ನಿಮಗೆ ತೋರಿಸಿಕೊಂಡು ಬರ್ತಕ್ಕಂತಹದ್ದು ಈ ಜಾತ್ರೋತ್ಸವದ ಸಂದರ್ಭ ಬಹಳ ಸುಂದರವಾಗಿರುವಂಥ ದ್ವಾರದ ನಿರ್ಮಾಣವನ್ನು ಯಾವುದರಿಂದ ಮಾಡಿದ್ದಾರೆ ಅಂತ ಹೇಳಿದರೆ ಬಿದಿರಿನ ಸಲಾಕೆಗಳಿಂದ ಮಾಡಿದ್ದಾರೆ. ಅಲ್ಲಿಂದ ನಮ್ಮ ಉತ್ಸವಕ್ಕೆ ಸ್ವಾಗತ ಪ್ರಾರಂಭ ಆಗ್ತದೆ. ಹಾಗೆಯೇ ಅಲ್ಲಿಂದ ಮುಂದುವರಿದರೆ ಎರಡೂ ಕಡೆಗಳಿಗೂ ಕೂಡ ಅಗಾಲವಾಗಿರ್ತಕ್ಕಂಥ ರಸ್ತೆಯನ್ನು ಮಾಡಿ ರಸ್ತೆಯ ಬದಿಗಳಲ್ಲೂ ಕೂಡ ವಿಶಾಲವಾಗಿ ನಮಗೆ ವಾಹನವನ್ನು ನಿಲ್ಲಿಸುವುದಕ್ಕೂ ಅವಕಾಶ ಇದೆ. ಹಾಗೆಯೇ ಬರುವಂಥ ವಾಹನಗಳಿಗೆ ಎಷ್ಟು ಬೇಕಾದರೂ ನಾವು ಸೈಡನ್ನು ಕೊಡಬಹುದು. ಅಂತಹ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಅಗಲೀಕರಣವನ್ನು ಮಾಡಿದ್ದಾರೆ. ಹಾಗೆಯೇ ಬರುವಂಥ ದಾರಿಗಳಲ್ಲಿ ನಾವು ನೋಡಿದ್ದೇವೆ ಬಂಟಿಂಗ್ಸ್ಗಳು, ಕೇಸರಿ ಬಂಟಿಂಗ್ಸ್ಗಳಿದೆ, ಜೊತೆಗೆ ಲೈಟಿಂಗ್ಸ್ಗಳೊಂದಿಗೆ ದೇಗುಲದವರೆಗೂ ಕೂಡ ಸ್ವಚ್ಛಂದವಾಗಿ ಈ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಬಂದ ಬಳಿಕ ನಮಗೆ ಮೊದಲಿಗೆ ಸಿಗ್ತಕ್ಕಂತಹದ್ದೇ ಪಾರ್ಕಿಂಗ್ ವ್ಯವಸ್ಥೆ. ಬಲಭಾಗದಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಎಷ್ಟೇ ಸಹಸ್ರಾರು ಮಂದಿ, ಲಕ್ಷಾಂತರ ಮಂದಿ ಭಕ್ತಾಭಿಮಾನಿಗಳು ಬಂದರೂ ಕೂಡ ವ್ಯವಸ್ಥಿತವಾಗಿ ನಮ್ಮ ವಾಹನಗಳನ್ನು ಇಡೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗಳಿದೆ. ಈ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆರಿಕೋಡಿ ಉತ್ಸವದಲ್ಲಿ ಜೈಂಟ್ ವೀಲ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಬರುವಂಥ ಮಕ್ಕಳಾಗಿರ್ಬೋದು, ಜಾತ್ರೋತ್ಸವಕ್ಕೆ ಬರ್ತಕ್ಕಂಥ ಎಲ್ಲರೂ ಕೂಡ ಈ ಜೈಂಟ್ ವೀಲ್ಗಳಲ್ಲಿ ತಾವುಗಳು ಒಂದಷ್ಟು ಖುಷಿಯನ್ನು ಪಡ್ಕೊಳ್ಳೋದಕ್ಕೆ ಕೂಡ ನಮಗೆ ಇಲ್ಲಿ ಅವಕಾಶಗಳನ್ನು ಕಲ್ಪಿಸಿದ್ದಾರೆ. ಅಂದರೆ ಆರಿಕೋಡಿ ಉತ್ಸವದಲ್ಲಿ ಇದು ಕೂಡ ಸ್ಪೆಷಲ್ ಆಗಿದೆ. ಅದಾದ ನಂತರ ಪ್ರತಿಯೊಂದು ವಿಚಾರವನ್ನು ಕೂಡ ಸರಿಯಾಗಿ ನಿಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಇಲ್ಲೇ ಹೋಗಿ ಇಲ್ಲೇ ಬನ್ನಿ ಅಂತ ಹೇಳುವುದಕ್ಕೆ ಬೇಕಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡುವುದಕ್ಕೆ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನು ಅಲ್ಲಿ ಅಳವಡಿಸಲಾಗಿದೆ. ಅವರು ಕೂಡ ಒಳ್ಳೆ ರೀತಿಯ ಮಾರ್ಗದರ್ಶನವನ್ನು ನಮಗೆ ಕೊಡ್ತಾರೆ. ಈ ಜೈಂಟ್ ವೀಲ್ಗಳು ಇರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆಯಿಂದ ಮುಂದಕ್ಕೆ ಬಂದಾಗ ಮತ್ತು ನಮಗೆ ಎಡಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿದೆ, VIP ಪಾರ್ಕಿಂಗ್ ವ್ಯವಸ್ಥೆಗಳಿದೆ. ಅಲ್ಲಿ ಕೂಡ ಸೆಕ್ಯೂರಿಟಿಗಳು ತಮ್ಮ ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ನಾವು ದೇಗುಲದ ಒಳಭಾಗಕ್ಕೆ ಬರುವಂಥ ದ್ವಾರವನ್ನು ನೋಡ್ಬೋದು. ಅಲ್ಲಿಂದ ಲೈಟಿಂಗ್ಗಳಿಂದ ಬಹಳಷ್ಟು ವಿಜೃಂಭಣೆಯಿಂದ ಕೂಡಿದೆ ನಮ್ಮ ಆರಿಕೋಡಿ ಕ್ಷೇತ್ರ. ಬರುವಂತಹ ದಾರಿಗಳಿಗೆ ಕೂಡ ಲೈಟಿಂಗ್ಸ್ ಅಳವಡಿಕೆ ಮಾಡಿದ್ದಾರೆ. ಎಂಟ್ರಿ ಆದ ಕೂಡಲೇ ಎಡಭಾಗದಲ್ಲಿ ವಿಶಾಲವಾಗಿರುವಂಥ ಒಂದು ಸಭಾಂಗಣ ಇದೆ. ಸಭಾಂಗಣದ ವೇದಿಕೆಯೇ ನೋಡಬಹುದು. ಹಾಗೆಯೇ ಅಲ್ಲಿ ಕೂಡ ಸ್ವಯಂ ಸೇವಕರು ಬಹಳ ಸ್ವಚ್ಛವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಎದುರು ಭಾಗಕ್ಕೆ ಬಂದರೆ ನೇರವಾಗಿ ನಾವು ದೇಗುಲಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತೇವೆ. ಆರಿಕೋಡಿಯ ಒಂದು ಕ್ಷೇತ್ರದಲ್ಲಿ ಒಳಭಾಗದ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಈ ಬಾರಿ ಇದೆ ಅಂತ ಹೇಳಿದರೆ ನಿಮಗೆ ಆ ದೇವಿಯೇ ನಮ್ಮನ್ನು ಒಳಗೆ ಹೆಜ್ಜೆಯನ್ನು ಇಟ್ಟಾಗಲೇ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಳುವಷ್ಟು ಖುಷಿ, ಆ ಫೀಲ್ ನಮಗೆ ಕೊಡ್ತಾ ಇರ್ತದೆ. ಅಷ್ಟು ಚೆನ್ನಾಗಿ ದೇಗುಲದ ಒಳಭಾಗದಲ್ಲಿ ಇರತಕ್ಕಂತಹ ಅಲಂಕಾರವನ್ನು ನಾವು ನೋಡ್ಬೋದು.
ಹಾಗೆಯೇ ದೇಗುಲದ ಹೊರಭಾಗದಲ್ಲೂ ಕೂಡ ವಿವಿಧ ರೀತಿಯ ವೈದಿಕ ಕಾರ್ಯಕ್ರಮಗಳಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಅರ್ಚಕರು ಬಂದಿದ್ದಾರೆ, ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಭಜಕರು ಭಜನೆಯ ಸೇವೆಯನ್ನು ತಾಯಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ದೇಗುಲದಿಂದ ಹೊರಭಾಗಕ್ಕೆ ಬಂದು ಆರಿಕೋಡಿಯ ಧರ್ಮದರ್ಶಿಗಳು ಹಾಗೆಯೇ ಅವರ ಕುಟುಂಬಸ್ಥರ ಮನೆಯ ಎದುರು ಭಾಗದಲ್ಲೂ ಕೂಡ ವಿಶೇಷವಾದ ಲೈಟಿಂಗ್ ವ್ಯವಸ್ಥೆಯ ಮೂಲಕ ಅಲ್ಲೂ ಕೂಡ ನಮಗೆ ಒಂದಷ್ಟು ಕುಳಿತುಕೊಂಡು ದೇವಿಯ ಒಂದು ಏನು ವೈದಿಕ ಕಾರ್ಯಕ್ರಮಗಳಾಗಿರ್ಬೋದು, ದರ್ಶನಗಳಾಗಿರ್ಬೋದು, ಇದೆಲ್ಲವನ್ನ ಕೂಡ ನೋಡಬಹುದು. ಅದರಿಂದ ಆ ಕಡೆಗೆ ಹಸಿರುವಾಣಿ ಬಂದಿರುವಂತಹ ವಿಚಾರವನ್ನ ಜೋಡಿಸುವುದಕ್ಕೆ ಅದರ ಕೊಠಡಿಗಳಿದೆ. ಹಾಗೆಯೇ ಅನ್ನದಾನದ ಸೇವೆಯನ್ನು ಕೊಡುವಂತಹ ವಿಚಾರವಾಗಿ ಅಲ್ಲಿ ಕೂಡ ಶಾಮಿಯಾನವನ್ನ ಅಳವಡಿಕೆ ಮಾಡಿ ಬಹಳ ಚೆನ್ನಾಗಿರುವಂತಹ ವ್ಯವಸ್ಥೆಯೊಂದಿಗೆ ಅಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತರಕಾರಿಗಳನ್ನ ಕಟ್ ಮಾಡುವುದಕ್ಕೆ ಸ್ವಯಂ ಸೇವಕರಿದ್ದಾರೆ, ಅಡುಗೆಯನ್ನು ತಯಾರು ಮಾಡೋದಕ್ಕೆ ಸ್ವಯಂ ಸೇವಕರಿದ್ದಾರೆ. ಹೀಗೆ ಎಲ್ಲ ವಿಭಾಗದಲ್ಲೂ ಕೂಡ ಆರಿಕೋಡಿ ಉತ್ಸವ ಹೇಗೆ ತಯಾರಾಗಬೇಕು ಅಂತ ಹೇಳುವಂತ ಯೋಚನೆ ನಮ್ಮಲ್ಲಿ ಇದೆಯೋ ಅದಕ್ಕಿಂತ ನಿರೀಕ್ಷೆಗಿಂತ ಮೇಲ್ಪಟ್ಟು ಈ ಬಾರಿಯ ಆರಿಕೋಡಿ ಉತ್ಸವಕ್ಕೆ ನಮ್ಮ ಕ್ಷೇತ್ರ ತಯಾರಾಗಿದೆ. ಹಾಗೆಯೇ ಲಕ್ಡಿ ಕೂಪನ್ ಅನ್ನ ಪಡ್ಕೊಂಡು ಹೋದವರು ಯಾವ ರೀತಿ ಮತ್ತೆ ಮರಳಿ ಅದನ್ನು ಕೊಡಬೇಕು ಅಂತ ಹೇಳೋದಕ್ಕೆ ಅದರ ಕೌಂಟರೇ ದೇಗುಲದ ಎಡಭಾಗದಲ್ಲಿ ಅದರ ಒಂದು ಸ್ವಯಂ ಸೇವಕರು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಆರಿಕೋಡಿ ದೇಗುಲದಲ್ಲಿ ಆರಿಕೋಡಿ ಉತ್ಸವಕ್ಕೆ ಈ ಬಾರಿ ತಯಾರಾಗಿದೆ. ಎಲ್ಲವನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಆರಿಕೋಡಿ ಅಮ್ಮನ ಆಶೀರ್ವಾದ ದೇಶ ವಿದೇಶಗಳಲ್ಲಿ ಕುಳಿತಿರುವ ಎಲ್ಲ ಭಕ್ತರ ಮೇಲಿದೆ. ಈ ಬಾರಿ ಆರಿಕೋಡಿ ಉತ್ಸವಕ್ಕೆ ಬನ್ನಿ. ಈ ಫೆಬ್ರವರಿ 10ರಿಂದ ಫೆಬ್ರವರಿ 14ರವರೆಗೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ವ್ಯವಸ್ಥೆಗಳನ್ನು ನೋಡಿದ ಬಳಿಕ, ಒಂದು ಪೂರ್ವ ಸಿದ್ಧತೆಯನ್ನು ನೋಡಿದ ಬಳಿಕ ನೀವು ಕೂಡ ಬರೋದಕ್ಕೆ ಸಜ್ಜಾಗಿ. ಹಾಗೆಯೇ ನಿರಂತರವಾಗಿರ್ತಕ್ಕಂಥ ಅನ್ನದಾನದ ಸೇವೆಗಳು ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಬರುವಂಥ ಭಕ್ತಾಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಮತ್ತೊಂದು ಬಾರಿ ಬಯಸಿಕೊಳ್ತಾ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಪ್ರತಿಯೊಬ್ಬ ಸ್ವಯಂ ಸೇವಕರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಪ್ರಶಾಂತ್ ಗೌಡ ಆರಿಕೋಡಿ, ನಮ್ಮ ಪ್ರೀತಿಯ ಪಚ್ಚವಣ್ಣ, ಎಲ್ಲ ಭಕ್ತಾಭಿಮಾನಿಗಳಿಗೆ ಕ್ಷೇತ್ರದ ವತಿಯಿಂದ ಸ್ವಾಗತವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹಾಗೆಯೇ ಅನ್ನದಾನ 10ನೇ ತಾರೀಕಿಂದ ಪ್ರಾರಂಭ ಆದರೆ 14ನೇ ತಾರೀಕುವರೆಗೂ ಕೂಡ ಇರ್ತದೆ ಬಚ್ಚವಣ್ಣ ಅಂತ. ಬೆಳಿಗ್ಗೆಯಿಂದ ಇವತ್ತು ಸ್ಟಾರ್ಟ್ ಆದದ್ದು ಇನ್ನು 14 ಸಂಜೆವರೆಗೆ ಇರ್ತದೆ. ನಿರಂತರವಾದ ಅನ್ನದಾನದ ವ್ಯವಸ್ಥೆ ಇರ್ತದೆ. ಓಕೆ, ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಆರಿಕೋಡಿ ಉತ್ಸವ ಸಂದರ್ಭದಲ್ಲಿ ಸೇವೆಗಳನ್ನ ಮಾಡೋದಕ್ಕೆ ಅವಕಾಶಗಳು ಈ ಸಂದರ್ಭದಲ್ಲಿ ಇದೆಯಾ ಅಂತ? ಎಲ್ಲ ಸೇವೆಗಳಿದೆ, ಎಂದಿನಂತೆ ಎಲ್ಲ ಸೇವೆಗಳಿದೆ. ಹರಕೆ ಸೇವೆ ಒಪ್ಪಿಸುವವರಿಗೆ ಹರಕೆ ಸೇವೆ ಕೂಡ ಇದೆ. ಬಾಕಿ ಎಲ್ಲ ಸೇವೆ ಇದೆ. ಮಾಮೂಲಿ ನಮ್ಮದು ಉಂಟಲ್ಲ, ಸರ್ವಸೇವೆ, ಮಹಾಪೂಜೆ, ಹೂವಿನ ಪೂಜೆ, ಎಲ್ಲ ಸೇವೆಗಳು ಎಂದಿನಂತೆ ನಡೀತಿದೆ. ಬೆಳಿಗ್ಗೆ ಸೇವೆಗಳು ಶುರುವಾದರೆ ರಾತ್ರಿ ಒಂದು 9-9:30 ಗಂಟೆ ಕೌಂಟರ್ ಕ್ಲೋಸ್ ಆಗುತ್ತೆ. 9:30 ಗಂಟೆಗೆ ವರೆಗೆ ಕೂಡ ಸೇವೆಗಳು ನಡೀತಾ ಇರುತ್ತೆ. ಎಲ್ಲರ ಮೈಂಡಲ್ಲಿ ಇರುವಂತಹದ್ದು ಯಾವ ದಿನ ಬಹಳ ಪ್ರಮುಖ ಅಂದರೆ 10ರಿಂದ 14ನೇ ತಾರೀಕುವರೆಗೆ ನಡೆಯುವಂಥ ಉತ್ಸವದಲ್ಲಿ ಯಾವ ದಿನ ನಾವು ಬರಬೇಕು, ಈ ದೇವಿಯ ಉಟ್ಟುಕೊಂಡಿದ್ದಂತಹ ಸಾರಿ ಆಗಿರ್ಬೋದು, ಆಭರಣಗಳಾಗಿರ್ಬೋದು, ಇದೆಲ್ಲವನ್ನು ನೋಡುವಂಥ ದಿನ ಯಾವುದು ಅಂತ ಕೇಳುವಂಥ ಪ್ರಶ್ನೆಗಳಿದೆ. ಅದು ಯಾವ ದಿನ ಅಂತ? ಅದು 12ನೇ ತಾರೀಕು ಸುಮಾರು ಒಂದು 6 ಗಂಟೆಗೆ ಎಲ್ಲ ಭಕ್ತಾಭಿಮಾನಿಗಳು ಬಂದು ದೇವಿಯ ಆಭರಣ, ಊಟ, ಸೀರೆಲ್ಲ ನೋಡಬೇಕಾದ್ರೆ ಸುಮಾರು 6 ಗಂಟೆಗೆ ಬರಬೇಕು. ಒಂದು 7 ಗಂಟೆಗೆ ಸರಿಯಾಗಿ 7-7:30 ಗಂಟೆಗೆ ಸರಿಯಾಗಿ ಅದು ಆಭರಣ ಎಲ್ಲ ದೇವಸ್ಥಾನದಿಂದ ನಮ್ಮ ಇಲ್ಲಿಗೆ, ಇದು ಕೊಡಿಮರ ಅಂತ ಹೇಳ್ತಾರೆ, ಅಲ್ಲಿಗೆ ಬಂದು ಇಲ್ಲಿ ಕೆಲವು ಪೂಜೆ ಕಾರ್ಯಕ್ರಮಗಳೆಲ್ಲ ನಡೆದು ನಂತರ ಅವತ್ತು ರಾತ್ರಿ ಸಾಧಾರಣ ಒಂದು 10 ಗಂಟೆ ನಂತರ ದೇವಿಗೆ ಉತ್ಸವ ಕೂಡ ನಡೀಲಿಕ್ಕಿದೆ ಅವತ್ತು. ಅಂದ್ರೆ 12ನೇ ತಾರೀಕು ಬಹಳ ವಿಶೇಷ ದಿನ ಅಂತ ಭಾವಿಸಿಕೊಳ್ಳಬಹುದು ಅಲ್ವಾ? ಅದಾದ ನಂತರ ಈ ಪೂರ್ತಿಯಾಗಿರುವಂತಹ ಪಾರ್ಕಿಂಗ್ ಆಗಿರ್ಬೋದು, ಉಳಿದಂತ ವ್ಯವಸ್ಥೆಗಳೆಲ್ಲ ನೋಡಿಕೊಳ್ಳುವುದಕ್ಕೆ ಯಾವ ರೀತಿ ಸ್ವಯಂ ಸೇವಕರನ್ನು ಸಜ್ಜು ಮಾಡಿದ್ದೀರಿ ಅಂತ? ಹೌದು, ಪಾರ್ಕಿಂಗ್ ಅಂತ ಸುಮಾರು 10 ಜನ ಸೆಕ್ಯೂರಿಟಿ ಗಾರ್ಡ್ ನಾವು ತಂದಿದ್ದೇವೆ. ಅದಕ್ಕೆ ತುಂಬಾ ಸಪೋರ್ಟ್ ನಮಗೆ ಟ್ರಾಫಿಕ್ ಪೊಲೀಸ್ ಬೆಳ್ತಂಗಡಿಯಿಂದ ನಮಗೆ ಒಂದು 10 ಜನ ಪೊಲೀಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಹಳ ಅಚ್ಚುಕಟ್ಟಾಗಿ ಈ ಸಲ ನಾವು ಯಾರಿಗೂ ಕೂಡ ತೊಂದರೆ ಆಗದಾಗೆ ಅಚ್ಚುಕಟ್ಟಾಗಿ ನಾವು ಈ ಸಲ ಜಾತ್ರೆಯನ್ನು ನಾವು ನಡೆಸಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಹಾಗೆ ಪಾರ್ಕಿಂಗ್ ಕೂಡ ಅಚ್ಚುಕಟ್ಟಾಗಿ ನಾವು ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಹಾಗಾಗಿ ಈ ಸಲ ಯಾವುದೇ ತೊಂದರೆ ಆಗುದಿಲ್ಲ ಯಾರಿಗೂ ಕೂಡ, ಪಾರ್ಕಿಂಗ್ ವ್ಯವಸ್ಥೆ ಕೂಡ ತೊಂದರೆ ಆಗುದಿಲ್ಲ. ಹಾಗಾಗಿ ಅದೇ 10ನೇ ತಾರೀಕಿಂದ 14ನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ವೇದಿಕೆಯಲ್ಲಿ ನೋಡಿಕೊಳ್ಳಬಹುದು. ಅದು ಯಾವುದು ಅಂತ ಹೇಳುವಂತ ವಿವರವನ್ನ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇವೆ. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಬಹುದು, ವೈದಿಕ ನೋಡಬಹುದು, ಧಾರ್ಮಿಕ ನೋಡಬಹುದು. ಹಾಗೇನೆ ಇಲ್ಲಿ ಎಲ್ಲ ವಿಭಾಗದಲ್ಲೂ ತೊಡಗಿಸಿಕೊಂಡು ತಾಯಿಯ ಆಶೀರ್ವಾದವನ್ನ ಪಡ್ಕೊಳ್ಳಬಹುದು. ಪಚ್ಚವಣ್ಣ ಕ್ಷೇತ್ರದ ವತಿಯಿಂದ ನೀವು ಎಲ್ಲ ಭಕ್ತಾಭಿಮಾನಿಗಳಿಗೆ ಒಂದು ಸ್ವಾಗತವನ್ನ ಮಾಡಿ ಅಂತ. ಹೌದು, ಭಕ್ತಾಭಿಮಾನಿಗಳಲ್ಲಿ ಎಲ್ರಿಗೂ ನಾವು ಸ್ವಾಗತ ಬಯಸ್ತಿದ್ದೇವೆ. ಯಾಕೆಂತ ಹೇಳಿದರೆ 10ರಿಂದ 14ರ ತನಕ ನಡೆಯುವ ಜಾತ್ರೆಯಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಕ್ಷೇತ್ರದ ವತಿಯಿಂದ, ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ನಾನು ಎಲ್ಲರಲ್ಲಿ ಕೇಳಿಕೊಳ್ಳೋದು, ಎಲ್ಲರೂ ಬಂದು
ನಮ್ಮ ಈ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಓಕೆ, ನಿಮಗೂ ಕೂಡ ವ್ಯವಸ್ಥೆಯ ದೃಷ್ಟಿಯಿಂದ ಬಹಳ ಚೆನ್ನಾಗಿ ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಬಹಳ ಚೆನ್ನಾಗಿ ಎಲ್ಲರನ್ನು ಕೂಡ ಸ್ವೀಕಾರವನ್ನು ಮಾಡಿಕೊಳ್ತಾ ಇದ್ದೀರಿ. ಹಾಗೆಯೇ ಬೇರೆ ಬೇರೆ ಕಡೆಗಳಿಂದ ಹಸಿರುವಾಣಿಯ ಸಮರ್ಪಣೆಯನ್ನು ಮಾಡಿರುವಂಥ ಭಕ್ತಾಭಿಮಾನಿಗಳಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನೀವು ಇಷ್ಟು ಚೆನ್ನಾಗಿರುವಂಥ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಿಮಗೂ ಧನ್ಯವಾದ ಬಚ್ಚಣ್ಣ. ಹಾಗೆಯೇ ಎಲ್ಲ ಬಂಧುಗಳೇ, ಪ್ರೀತಿಯಿಂದ ಬನ್ನಿ, ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಆ ತಾಯಿ ಬಿಟ್ಟು ಬೇರೆ ಏನೂ ಇಲ್ಲ ಇವು ಮೇಲೆ. ನೀವು ಒಂದು ಬಾರಿ ಆ ಅಮ್ಮನನ್ನು ಬೇಡಿಕೊಂಡು ಅವರೇ ನನಗೆ ಎಲ್ಲ ಅಂತ ನಂಬಿಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಎಲ್ಲ ಖುಷಿಯ ದಿನಗಳಿಗೆ ಆ ಆರಿಕೋಡಿಯ ಚಾಮುಂಡೇಶ್ವರಿ ತಾಯಿ ಕಾರಣರಾಗ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಇಲ್ಲಿಂದ ಅಪ್ಡೇಟ್ಗಳನ್ನು ನಮ್ಮ ಚಾನೆಲ್ ಮೂಲಕ ಹಾಕ್ತಾ ಇರ್ತೇವೆ. ನೀವು ಮತ್ತೆ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು ಬಚ್ಚೋಣ. ನಮಸ್ತೆ.